ಒಂದು ವಿಷಯ ಮಾತಾಡಬೇಕು. ಏನು ಬಿಕ್ರು, ಅದು ನಾನು ಮಹಿ ಮಾಮ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏಕೆ ಇಲ್ಲೇ ಇದ್ರೆ ಏನು ಪ್ರಾಬ್ಲಮ್ಮು? ಪ್ರಾಬ್ಲಮ್ ಏನೂ ಇಲ್ಲ ಬಿಗ್ರು. ಮಕ್ಕಳಾಗಿ ಮಾಮ್ ಜವಾಬ್ದಾರಿನ ನಾವು ತಗೋಬೇಕಾಗಿತ್ತು, ಆದರೆ ನಾವು ತಗೊಳ್ಳಿಲ್ಲ. ಇನ್ನು ಮುಂದಕ್ಕಾದರೂ ಮಾಮ್ನ ನೋಡ್ಕೊಳ್ಳಿಲ್ಲ ಅಂತ ಆಗಬಾರ್ದಲ್ವಾ? ಆ್ಯಂಡ್ ನಿನಗೆ ಹೊರೆ ಮಾಡೋದಕ್ಕೆ ನಮಗಿಷ್ಟ ಇಲ್ಲ. ನಿನ್ಗೆ ಯಾವುದೇ ಥರ ಕಷ್ಟ ಆಗಬಾರ್ದು ಬಿಗ್ರು. ಅದಕ್ಕೆ ಮಾಮ್ನ ನಾವು ಕರ್ಕೊಂಡು ಹೋಗ್ತೀವಿ. ಹೌದು ಅಣ್ಣ, ಇಷ್ಟು ವರ್ಷ ಅಂತೂ ನಾವು ನಮ್ಮ ಕಂಫರ್ಟ್ ಝೋನಲ್ಲೇ ಇದ್ವಿ. ಅಟ್ಲೀಸ್ಟ್ ಈಗಾದರೂ ಸ್ವಲ್ಪ ಜವಾಬ್ದಾರಿ ತಗೊಳ್ಳೋಣ ಅಂತ. ಏನಾಯ್ತು ನಿಮಗೆ? ಏನಿದು ಆಲ್ ಆಫ್ ಎ ಸಡನ್ ಈ ಥರ ಡಿಸಿಷನ್ ಯಾಕೆ ತೊಗೊಂಡ್ರಿ? ಯಾರು ಏನಾದ್ರು ನಿಮಗೆ? ಬಿಗ್ರು, ಯಾರೇನೂ ಹೇಳಿಲ್ಲ. ಆ್ಯಕ್ಚುಲಿ ಮಾಮ್ನ ನಾವು ನೋಡ್ಕೋಬೇಕಿತ್ತು, ಅದನ್ನು ನೋಡ್ಕೊಳ್ಳಿಲ್ಲ. ನಿನಗೆ ಕಷ್ಟ ಬಂದಾಗ ನಿನ್ನ ಜೊತೆ ನಿಂತ್ಕೋಬೇಕಿತ್ತು, ಅದು ನಾವು ಮಾಡಲಿಲ್ಲ. ಆ ಗಿಲ್ಟ್ ನಮ್ಮ ಮನಸ್ಸನ್ನು ಕಾಡ್ತಾ ಇದೆ ಬಿಗ್ರು. ನೀನು ನಮ್ಮಿಂದೆಲ್ಲ ದೂರ ಇದ್ರು ನಮ್ಮ ಜವಾಬ್ದಾರಿ ತೊಗೊಂಡಿದ್ಯಾ, ಅದಕ್ಕೆ ನಾವೊಂದು ಸ್ವಲ್ಪ ಜವಾಬ್ದಾರಿ ತಗೊಳ್ಳೋಣ ಅಂತ. ಇದರಿಂದ ಬೇರೆ ಇನ್ನೇನೂ ಉದ್ದೇಶ ಇಲ್ಲ. ಸರಿ, ಈಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಬ್ರೋ, ನಾನು ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬೊಟಿಕ್ ಕೂಡ ತುಂಬ ಚೆನ್ನಾಗೇ ನಡೀತಾ ಇದೆ ಅಣ್ಣ. ಅಮ್ಮನ ನಾವು ನೋಡ್ಕೋತೀವಿ, ಅವ್ರು ನಮಗೆ ಭಾರ ಏನಾಗಲ್ಲ. ಏನಾಗಿದೆ ನಿಮ್ಮಿಬ್ಬರಿಗೂ? ಭಾರ ಗೀರ ಅಂತೆಲ್ಲ ಭಾರವಾದ ಮಾತುಗಳನ್ನ ಆಡ್ತಾ ಇದ್ದೀರಾ? ನಾನು ಯಾವತ್ತೂ ನಾವುಗಳೆಲ್ಲ ಒಟ್ಟಾಗಿರಬೇಕು ಅಂತ ಆಸೆ ಪಟ್ಟಿದ್ದು. ನೀವು ಬೇರೆ ನಾನು ಬೇರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಬಿಗ್ರು, ನೀನು ಅಂದ್ಕೊಳ್ಳೋಣ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನೋಡು, ನಮ್ಮಿಂದ ತಪ್ಪಾಗಿದೆ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡು ಪ್ಲೀಸ್. ನಾವು ನಿನ್ನ ಜೊತೆ ಇದ್ದೀವಿ ಅಂತ ಹೇಳೋದು ಎಷ್ಟು ಸರಿ ಬಿಗ್ರು? ಅದೇ ನಾನು ಕಾಡ್ತಾ ಇರೋದು. ಈಗಾಗಲೇ ನಿನ್ನಿಂದ ತುಂಬಾ ಪಡ್ಕೊಂಡಿದ್ದೀವಣ್ಣ. ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ನಿನಗೆ ಭಾರ ಆಗಿರಬಾರ್ದು ಅಂತ. ಬಿಗ್ರು, ನೀನು ನಮಗೋಸ್ಕರ ತುಂಬ ಮಾಡಿದ್ಯಾ. ಇನ್ನು ಮುಂದಕ್ಕಾದರೂ ನೀವು ನೆಮ್ಮದಿಯಾಗಿರಬೇಕು. ಅದಕ್ಕೆ ನಾವು ಮನೆಗೆ ಬರೋದಿಲ್ಲ, ನಾವು ದೂರನೇ ಇದ್ಬಿಡ್ತೀವಿ. ಪಾರ್ಥ, ಒಂದು ಸತಿ ಯೋಚನೆ ಮಾಡು. ಇದು ಹೊರಗಡೆ ಹೋಗೋ ವಿಷಯ ಅಲ್ಲ, ನಮ್ಮ ಕುಟುಂಬದ ಪ್ರಶ್ನೆ, ಸಂಬಂಧದ ಪ್ರಶ್ನೆ. ನೀನು ನನ್ನ ಕಷ್ಟದ ಸಮಯದಲ್ಲಿ ಇರಲಿಲ್ಲ, ಓಕೆ. ಬಟ್ ಈಗ ಎಲ್ಲರೂ ಒಟ್ಟಿಗೆ ಇರೋ ಅವಕಾಶ ಸಿಗ್ತಾ ಇದೆಯಲ್ಲ, ಅದನ್ನ ಯಾಕೆ ಬೇಡ ಅಂತ ಇದ್ದೀರಾ? ಇಲ್ಲ ಬಿಗ್ರು, ನೀನೇನೇ ಹೇಳು, ನಮ್ಗೆ ಅದೇ ಸರಿ ಅನಿಸ್ತಾ ಇದೆ. ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಸರಿ, ನಿಮ್ಮ ಜೀವನ, ನಿಮ್ಮ ನಿರ್ಧಾರ. ನೀವು ಆ ಮನೆಗೆ ಬರಬಾರ್ದು ಅಂತ ತೀರ್ಮಾನ ಮಾಡಿದಿರ ಅಂದಮೇಲೆ ತಡೆಯೋದಕ್ಕೆ ನಾನು ಯಾರು? ಆದರೆ ಒಂದು ಸತಿ ಡಿಸೈಡ್ ಮಾಡಿದ್ಮೇಲೆ ಕ್ಲಿಯರ್ ಆಗಿರಬೇಕು. ಈಗ ಬರಲ್ಲ ಅಂದರೆ ಮುಗೀತು. ಇನ್ನು ಮುಂದೆ ನಮಗೂ ನಿಮಗೂ ಯಾವ ಸಂಬಂಧನೂ ಇರಲ್ಲ.